ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪಾ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಾನು ನನ್ನ ಸಂಗಾತಿ ತುಂಬಾ ಅನ್ಯೋನ್ಯವಾಗಿರ್ತೀವಿ. ಆದ್ರೆ ಯಾರೋ ಒಂದು ಮೂರನೇ ವ್ಯಕ್ತಿಯಿಂದ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಉಂಟಾಗತ್ತೆ, ಜಗಳ ಆಗತ್ತೆ. ಅಥವಾ ಯಾಕೆ ಈ ಕೆಲವು ಸತಿ ಆಚೆ ವ್ಯಕ್ತಿಯಿಂದ ಅಂತ ಅಲ್ಲ. ಎಷ್ಟೋ ಸತಿ ನನ್ನ ತಂದೆ ತಾಯಿಯಿಂದ ಆಗಿರ್ಬೋದು, ಆತನ ತಂದೆ ತಾಯಿಯಿಂದ ಆಗಿರ್ಬೋದು, ಹೀಗೆ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಇಂತಹ ಒಂದು ತಾರತಮ್ಯ ಅಥವಾ ಪಾರ್ಶಿಯಾಲಿಟಿ ಅಥವಾ ಏನೋ ಒಂದು ಮನಸ್ತಾಪದಿಂದ ಹೇಗಪ್ಪ ಆಚೆ ಬರೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ನಾನು ಒಂದು 28 ವರ್ಷ ಅಂತ ಹೇಳಿದ್ರೆ ನನಗೆ ಒಂದು ಕಾಂಕ್ರೀಟ್ ಪರ್ಸನಾಲಿಟಿ ಇರುತ್ತೆ. ನನ್ನ ಸಂಗಾತಿಗೆ 30 ವರ್ಷ ಅಂತ ಹೇಳಿದ್ರೆ ಆತನಿಗೆ ಒಂದು ಕಾಂಕ್ರೀಟ್ ಪರ್ಸನಾಲಿಟಿ ಇರುತ್ತೆ. ನಾವಿಬ್ರು ಇವತ್ತು ಜೊತೆಯಲ್ಲಿ ಕೂತ್ಕೊಂಡು ಸಂಸಾರ ಮಾಡ್ತಾ ಇದ್ದೀವಿ, ಒಂದು ಜೊತೆ ಒಂದೇ ಮನೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟೊಂದು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಎಕ್ಸಾಂಪಲ್ಲು ಬ್ರಷ್ ಮಾಡಿ ಹಾಗೆ ಬಿಟ್ಬಿಟ್ಟು ಬರೋದು ಆಗಿರ್ಬೋದು, ಅಥವಾ ಟಾಯ್ಲೆಟ್ ಸೀಟ್ ಅಪ್ ಮಾಡಿರೋದಾಗಿರ್ಬೋದು, ಒದ್ದೆ ಟವಲನ್ನ ಬೆಡ್ಡಿಗೆ ಹಾಕೋದಾಗಿರ್ಬೋದು. ಎಷ್ಟೋ ಸತಿ ಎಷ್ಟೊಂದು ಕಾಂಕ್ರೀಟ್ ಪರ್ಸನಾಲಿಟಿ ನಮ್ದು ಡೆವಲಪ್ ಆಗಿರುತ್ತೆ. ನಾವು ಹೀಗೇ ಬೆಳೆದಿರ್ತೀವಿ. ಆತ ಬೆಳೆದಿರೋ ವಾತಾವರಣ ಬೇರೆ ಆಗಿರುತ್ತೆ. ಆದ್ರೆ ಅಂತಹ ಎಲ್ಲಾ ಒಂದು ಇರಿಟೇಷನ್ನಿಂದ ಅಥವಾ ಮನಸ್ತಾಪದಿಂದ ಎಲ್ಲವನ್ನೂ ಹೇಗೋ ನಡೆಸ್ಕೊಂಡು ಸಂಸಾರ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಒಂದು ನಾವು ಎಷ್ಟೋ ಬೆಳೆದಾಗ ಒಂದು 28 ವರ್ಷ, 29 ವರ್ಷ ಆದ್ಮೇಲೆ ಇನ್ನೊಂದು ವ್ಯಕ್ತಿಯೊಟ್ಟಿಗೆ ನಾನು ಜೀವನ ನಡೆಸಬೇಕು ಅಂತ ಹೇಳಿದ್ರೆ ನನ್ನ ಕಾಂಕ್ರೀಟ್ ಪರ್ಸನಾಲಿಟಿ ಆಗಿರುತ್ತೆ. ಮುಂಚೆ ಎಲ್ಲ ಏನಾಗೋದು ಅಂತ ಹೇಳಿದ್ರೆ ಅತಿ ಹೆಚ್ಚು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಬಿಟ್ಟಿರೋರು. ಆಕೆಗೂ ಸಣ್ಣ ವಯಸ್ಸಿಂದ ತನ್ನ ಗಂಡ ಯಾರು ಅಂತ ಗೊತ್ತಿರೋದು, ಆತನಿಗೂ ಗೊತ್ತಿರೋದು. ಯಾವಾಗ ಮದುವೆ ಆಗ್ತೀವಪ್ಪ ಅಂತ ಅನ್ಸ್ತಿರೋದು. ಬೇಗ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗೋದ್ರಿಂದ ಆ ಪರ್ಸನಾಲಿಟಿ ತುಂಬಾ ಫ್ರೆಜೈಲ್ ಆಗಿರೋದು. ಹೇಗೆ ಬೇಕಾದ್ರೂ ಮೌಲ್ಡ್ ಮಾಡ್ಬೋದಿತ್ತು. ಆದ್ರೆ ಇವತ್ತು ನಾವೆಲ್ಲ ಇಂಡಿಪೆಂಡೆಂಟ್ ಆಗಿದ್ದೀವಿ. ಹೆಣ್ಣು ಕೂಡ ಆಗಿರ್ಬೋದು, ಗಂಡಾಗಿರ್ಬೋದು ಸರಿಸಮಾನವಾಗಿ ದುಡಿತಿದ್ದಾರೆ. ಇನ್‌ಫ್ಯಾಕ್ಟ್ ಕೆಲವು ಸತಿ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಚೆನ್ನಾಗಿ ದುಡಿತಾ ಇರ್ತಾರೆ. ಆದ್ರೆ ಹೆಣ್ಣುಮಕ್ಳ ಮೇಲೆ ಎಂತ ಪ್ರೆಷರ್ ಇರುತ್ತಪ್ಪ ಅಂತ ಹೇಳಿದ್ರೆ, ನೀನ್ ದುಡಿ ಅಥವಾ ಏನೇ ಮಾಡು, ನೀನ್ ಗಂಡನಿಗೆ ಅಡಿಗೆ ಮಾಡ್ಬೇಕಾಗತ್ತೆ ಅಥವಾ ಮನೆ ಕ್ಲೀನ್ ಮಾಡ್ಬೇಕಾಗತ್ತೆ, ಮನೆಯನ್ನ ಅಚ್ಚುಕಟ್ಟಾಗಿ ನೋಡ್ಕೋಬೇಕಾಗತ್ತೆ. ಇದೆಲ್ಲ ಭಾರ ಕೂಡ ಒಂದು ಹೆಣ್ಣಿನ ಮೇಲೆ ಬೀಳ್ತಾನೆ ಇರುತ್ತೆ. ಆದ್ರೆ ಅದನ್ನೆಲ್ಲವನ್ನು ಸರಿದೂಗಿಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದು ಮೂರನೇ ವ್ಯಕ್ತಿ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಮದ್ವೆ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಬರೀ ಆ ಹುಡುಗನ ಮದ್ವೆ ಆಗ್ತಾ ಇಲ್ಲ ಅಥವಾ ಹುಡುಗಿನ ಮದ್ವೆ ಆಗ್ತಾ ಇಲ್ಲ, ಆ ಎಂಟೈರ್ ಫ್ಯಾಮಿಲಿಯನ್ನ ಮದ್ವೆ ಆಗ್ತಾ ಇದ್ದೀರಾ. ಅಲ್ವಾ? ಎಷ್ಟೋ ಸತಿ 10 ವರ್ಷ, 15 ವರ್ಷ ಒಬ್ರನ್ನೊಬ್ರು ಪ್ರೀತಿ ಮಾಡ್ಕೊಂಡಿರ್ತಾರೆ. ಆದ್ರೆ ಸಂಸಾರ ಮಾಡ್ಬೇಕಾದ್ರೆ ಇಂತಹ ವ್ಯಕ್ತಿನೇ ನಾನ್ ಪ್ರೀತಿ ಮಾಡಿದ್ನಾ ಅಂತ. ಯಾಕಂತ ಹೇಳಿದ್ರೆ ನಾವ್ ಯಾವಾಗ ಒಬ್ಬ ವ್ಯಕ್ತಿ ಜೊತೆ ಬದುಕ್ತೀವೋ ಆಗ ಮಾತ್ರ ಆ ವ್ಯಕ್ತಿಯ ಕಂಪ್ಲೀಟ್ ಪರ್ಸನಾಲಿಟಿ ಗೊತ್ತಾಗತ್ತೆ. ಯಾವಾಗ ನಾವು ವಾರಕ್ಕೊಂದ್ಸತಿ ಮೀಟ್ ಮಾಡ್ತೀವೋ ಅಥವಾ 15 ದಿನಕ್ಕೊಂದ್ಸತಿ ಮೀಟ್ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಯ ಮನೋಸ್ಥಿತಿ, ಮನೋಭಾವನೆ ಏನಿರುತ್ತೋ ನಮಗೆ ಅದು ಅರಿವಾಗ್ತಾ ಇರಲ್ಲ. ಆದ್ರೆ ಇಂತಹ ಮೂರನೇ ವ್ಯಕ್ತಿಯ ಇಂಟರ್ಫಿಯರೆನ್ಸ್ ಇಂದ ಹೇಗೆ ನಮ್ಮ ಸಂಸಾರವನ್ನ ಸರಿ ಮಾಡ್ಕೊಳ್ಳೋದು? ಎಷ್ಟೋ ಸತಿ ಅತ್ತೆ ಮಾವನೊಟ್ಟಿಗೆ ಮನಸ್ತಾಪ ಬರ್ತಾ ಇರುತ್ತೆ, ಜಗಳ ಬರ್ತಾ ಇರುತ್ತೆ, ಗಲಾಟೆ ಬರ್ತಾ ಇರುತ್ತೆ. ಗಂಡನಿಗೇನೋ ಹೇಳ್ಕೊಡ್ತಾರೆ, ಹೆಂಡತಿಗೇನೋ ಹೇಳ್ಕೊಡ್ತಾರೆ. ಇಂಥ ಟೈಮಲ್ಲಿ ಏನ್ ಮಾಡೋದು? ಯಾಕಂತ ಹೇಳಿದ್ರೆ ಅದು ಬರ್ತಾ ಇರ್ತಕ್ಕಂತಹ ಸೋರ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟೋ ಸತಿ ತಾಯಿ ಹೇಳಿದನ್ನ ಮಗ ಕೇಳ್ತಾರೆ ಅಥವಾ ತಾಯಿ ಹೇಳಿದನ್ನ ಮಗಳು ಕೇಳ್ತಾ ಹೋಗ್ತಾಳೆ. ಯಾಕಂತ ಹೇಳಿದ್ರೆ ಅದು ತುಂಬಾನೇ ಒಂದು ಸ್ಟ್ರಾಂಗ್ ರಿಸೋರ್ಸ್ ಇಂದ ಬರ್ತಾ ಇದೆ ಅಲ್ವಾ? ಆದ್ರೆ ಹೇಗೆ ಸರಿಸಮಾನವಾಗಿ ಆ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮತ್ತೇನದಾಗಿ ನೋಡಿ, ಜಗಳ ಅನ್ನೋದು ತುಂಬಾನೇ ಕಾಮನ್. ಯಾವ ಸಂಬಂಧದಲ್ಲಿ ಜಗಳ ಇರಲ್ವೋ ಅಲ್ಲಿ ಅವರ ಟ್ರಿಗರ್‌ಗಳನ್ನ ನಮ್ಗೆ ಅರ್ಥ ಆಗಲ್ಲ. ಜಗಳ ಅನ್ನೋದು ಹೆಲ್ದಿನೇ. ಆದ್ರೆ ನಾವು ಆ ಜಗಳವನ್ನ ಹೇಗೆ ರೆಗ್ಯುಲೇಟ್ ಮಾಡ್ತೀವಿ? ಕೆಲವು ಸತಿ ಕೋಪ ಬಂದಾಗ ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋದಾಗಿರ್ಬೋದು ಅಥವಾ ಫಿಸಿಕಲಿ ಅಬ್ಯೂಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಬಾರ್ದು. ಎಷ್ಟೋ ಸತಿ ನಮ್ಮ ಮನಸ್ತಾಪವನ್ನ ನಾವು ಹೇಗೆ ವ್ಯಕ್ತಪಡಿಸ್ತೀವಿ ಅನ್ನೋದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನಿಮ್ಗೆ ಸಿಟ್ಟು ಬರುತ್ತಾ? ಕೋಪ ಬರುತ್ತಾ? ತಕ್ಷಣ ಟೈಮ್ ಔಟ್ ಅನ್ನ ತಗೊಳ್ಳಿ. ಹೇಗೆ ಟೈಮ್ ಔಟ್ ತಗೊಳ್ಳೋದು ಅಂತ ಹೇಳಿದ್ರೆ, ನಾನಿವಾಗ ಏನೇ ಆಗಿರ್ಲಿ, ಎಂಥದೇ ಜಗಳ ಇರ್ಲಿ, ಹೀಟೆಡ್ ಮೂಮೆಂಟ್ ಇರ್ಲಿ, 5 ನಿಮಿಷ ನಾನು ಹೋಗಿ ಒಂದು ರೌಂಡ್ ತಗೊಂಡ್ ಬರ್ತೀನಿ ಅಂತ. ಆ ಹೋಗುವಾಗ ಯಾವಾಗ ನಾವು ಯಾವತ್ತೇ ತಿಳ್ಕೊಳ್ಳಿ, ನಿಮ್ಗೆ ಒಬ್ಬ ವ್ಯಕ್ತಿಯೊಟ್ಟಿಗೆ ಮನಸ್ತಾಪ ಇದೆ ಅಂತ ಹೇಳಿದ್ರೆ ನಡ್ಕೊಂಡು ಮಾತಾಡಿ. ಎಷ್ಟೋ ಜನ ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಮೀಟಿಂಗ್ ಮಾಡೋರಾಗಿರ್ಬೋದು, ದೊಡ್ಡ ದೊಡ್ಡ ಫಾರಿನ್ ಅಫೇರ್ಸ್ ಮಾತಾಡುವಾಗ ಕೂಡ ನಡ್ಕೊಂಡು ಹೋಗ್ತಾ ಮಾತಾಡ್ತಿರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ನಡೆದು ಮಾತಾಡುವಾಗ ನಮ್ಮ ಕಾಗ್ನಿಟಿವ್ ಥಿಂಕಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾವು ಏನನ್ನ ಮಾತಾಡ್ಬೇಕೋ ಅದನ್ನ ಕ್ಲೀನ್ ಆಗಿ ಪ್ರೆಸೆಂಟ್ ಅನ್ನ ಮಾಡ್ತಾ ಹೋಗ್ತೀವಿ. ಯಾವಾಗ ನಾವು ಒಂದು ಜಾಗದಲ್ಲಿ ಕೂತ್ಕೊಂಡು ಜಗಳ ಮಾಡ್ತಾ ಹೋಗ್ತೀವಿ, ನಾವು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ, ನಮ್ಗೆ ಇನ್ನೂ ಸಿಟ್ಟು ಬರ್ತಾ ಇರುತ್ತೆ, ಏನ್ ಬೇಕಾದ್ರೂ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಎಷ್ಟು ಹರ್ಟ್ ಮಾಡ್ಲಿಕ್ಕೆ ಸಾಧ್ಯನೋ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಯನ್ನ ಹರ್ಟ್ ಮಾಡ್ಬಿಡ್ತೀವಿ. ಹಾಗಾಗಿ ನಿಮ್ಗೆ ಯಾವಾಗ ಕೋಪ ಬರುತ್ತೋ ಟೈಮ್ ಔಟ್ ಅನ್ನ ತಗೊಳ್ಳಿ. ಮತ್ತೆ ನಿಮ್ಮ ಪಾರ್ಟ್ನರಿಗೆ ಯಾವಾಗ ಜಗಳ ಬರುತ್ತೆ ಆಗ ನೀವು ಅವರನ್ನ ಡಿಸೋನ್ ಮಾಡಬೇಡಿ ಅಂತ ಹೇಳಿದ್ರೆ ಬಿಟ್ಬಿಡ್ಬೇಡಿ. ನೀನ್ ಹಿಂಗೆ, ನಿಮ್ಮ ಮನೆಯವರು ಹಿಂಗೆ ಅಂತಲ್ಲ. ನೋ, ಯಾವಾಗ್ಲೂ ಅಷ್ಟೇ ನಾವು ಒಂದು ಟೀಮ್, ಗಂಡ ಹೆಂಡತಿ ಅನ್ನೋದೊಂದು ಟೀಮ್ ಆಗಿ ಮಾತಾಡ್ಬೇಕಾಗತ್ತೆ.
ನೋಡು, ನಿಮ್ಮ ತಾಯಿ ಹೀಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ಹೀಗೆ ಮಾತಾಡೋದ್ರಿಂದ ನನ್ನನ್ನು ನೀನೆಲ್ಲೋ ಬಿಟ್ಬಿಡ್ತಿದ್ಯಾ, ಒಂಟಿ ಅಂತ ಅನ್ಸ್ತಿದೆ. ನಾವಿಬ್ರು ಸರಿಯಾಗಿದ್ರೆ ಯಾರು ನಮ್ಮ ಮಧ್ಯೆ ಬರಕ್ಕಾಗಲ್ಲ. ನಿನಗ್ ನನ್ನ ಬಗ್ಗೆ ಗೊತ್ತಲ್ವಾ? ನಾನ್ ಹಿಂಗ್ ಮಾಡ್ತೀನಾ ಅಂತ ಹೇಳಿ ಕರೆಕ್ಟಾಗಿ ಅವರಿಗೆ ಮನದೊಡಿಸಿ. ಅದು ಬಿಟ್ಬಿಟ್ಟು ಅವರ ತಂದೆ ತಾಯಿಗಳನ್ನ ಅಥವಾ ಅವರ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅವರನ್ನ ಪರ್ಸನಲ್ ಆಗಿ ನೀವು ಯಾವಾಗ ಟಾರ್ಗೆಟ್ ಮಾಡ್ತೀರೋ ಅವ್ರಿಗೆ ಇನ್ನೂ ಸಿಟ್ಟು ಬರ್ಲಿಕ್ಕೆ ಶುರು ಆಗತ್ತೆ. ನಿನ್ನೆ ಮೊನ್ನೆ ಬಂದವಳು ಅಥವಾ ನಿನ್ನೆ ಮೊನ್ನೆ ಬಂದವನು ನನ್ನ ತಂದೆ ತಾಯಿಗಳ ಬಗ್ಗೆ ಮಾತಾಡ್ತಾಳ, ನನ್ನ ಅಣ್ಣನ ಬಗ್ಗೆ ಮಾತಾಡ್ತಾಳ, ನನ್ನ ತಂಗಿ ಬಗ್ಗೆ ಮಾತಾಡ್ತಾಳೆ, ಇವಳಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಹೀಗೆ ಅವರಿಗೆ ಟ್ರಿಗರ್ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಅಣ್ಣ ಹೀಗೆ ಹೇಳಿದ್ರಲ್ವಾ, ಅಪ್ಪ ಹೀಗೆ ಹೇಳಿದ್ರಲ್ವಾ, ಅಮ್ಮ ಹೀಗೆ ಹೇಳಿದ್ರಲ್ವಾ, ನನಗೆ ಬೇಜಾರಾಗ್ತಿದೆ, ನಾನು ನಿಮ್ಮೋಳೆ ಅಲ್ವಾ, ಅಥವಾ ನಾನು ನಿಮ್ಮೋನೇ ಅಲ್ವಾ, ನನ್ನನ್ನ ಒಂದು ಫ್ಯಾಮಿಲಿ ತರ ನೋಡಿ ನನಗೆ ಹೀಗ್ ಮಾಡೋದ್ ಸರಿಯಲ್ಲ, ನನಗೆ ಬೇಜಾರಾಗ್ತಿದೆ, ಯಾರು ಅವ್ರ ಹತ್ರ ಅರ್ಥ ಮಾಡ್ಸಕ್ಕಾಗಲ್ಲ, ಆದ್ರೆ ನೀನು ನನ್ನ ಸಂಗಾತಿ, ನಿನ್ನತ್ರ ನಾನ್ ಮಾತಾಡ್ಬೋದು ಅಂತ. ಹಾಗೆ ಕೆಲವು ಸತಿ ಬೇಕಂತ ನಿಮ್ಗೆ ಟ್ರಿಗರ್ ಮಾಡ್ಲಿಕ್ಕೆ ಬರ್ತಾ ಇರ್ತಾರೆ, ಮಾತಾಡ್ಲಿಕ್ಕೆ ಬರ್ತಾ ಇರ್ತಾರೆ. ಖಂಡಿತವಾಗ್ಲೂ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ನೀವು ಯಾವಾಗ ಪ್ರತಿ ಸತಿ ರಿಯಾಕ್ಟ್ ಮಾಡ್ತಿರೋ ನಿಮ್ಮ ವೀಕ್ನೆಸ್ ಅನ್ನ ಅವರಿಗೆ ಬಿಟ್ಕೊಡ್ತಾ ಇರೋದಕ್ಕೆ. ಅವ್ರ ಉದ್ದೇಶ ಏನಾಗಿತ್ತು? ನಿಮ್ಗೆ ಕೋಪ ಬರ್ಸೋದು. ತಕ್ಷಣ ನೀವು ಕೋಪ ಬಂದಾಗ ಏನಾಯ್ತು? ಅವರ ಕೆಲಸ ನೆರವೇರ್ತು ಅಲ್ವಾ? ಹಾಗಾಗಿ ಅಂತ ಸಮಯದಲ್ಲಿ ಏನ್ ಮಾಡಿಯಪ್ಪ ಅಂತ ಹೇಳಿದ್ರೆ, ಮುಖವನ್ನ ನ್ಯೂಟ್ರಲ್ ಎಕ್ಸ್‌ಪ್ರೆಷನ್ ಅಲ್ಲಿ ಇಟ್ಕೊಳ್ಳಿ. ಹೀಗೆ ಯಾವುದೇ ಕಾರಣಕ್ಕೂ ಕೋಪನೂ ಮಾಡ್ಕೊಳಕ್ ಹೋಗ್ಬೇಡಿ, ರಿಯಾಕ್ಟು ಮಾಡಕ್ ಹೋಗ್ಬೇಡಿ. ಯಾವಾಗ ನೀವು ನ್ಯೂಟ್ರಲ್ ಆಗಿರ್ತೀರಾ, ನಿಮ್ಮಲ್ಲಿರ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಪವರ್ ಆಗಿರ್ಬೋದು ಅಥವಾ ನಿಮ್ಮ ಪವರು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಸಣ್ಣೋರಾಗ್ತಿದ್ದೀರಾ, ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತಲ್ಲ. ಖಂಡಿತವಾಗ್ಲೂ ಬೇಡದ ವಿಷಯಕ್ಕೆ ನಿಮ್ಮ ಪವರ್ ಅನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ನಾವು ಸರಿ ಸಮಾನವಾಗಿರೋರ ಹತ್ರ ಜಗಳ ಮಾಡ್ಬೋದು. ಒಬ್ಬ ಮನುಷ್ಯ ನಿಮ್ಮನ್ನ ಚೀಡಾಯಿಸ್ಬೇಕು, ಕೋಪ ಬರ್ಸ್ಬೇಕು ಅಂತ ಹೇಳ್ತಿದ್ದಾನಂದ್ರೆ ಆತ ಮಾನಸಿಕ ಸ್ಥಿತಿ ನೆಮ್ಮದಿಯಲ್ಲಿದ್ದಾನೆ ಅನ್ಕೊಂಡಿದೀರಾ? ನಾನು ನೆಮ್ಮದಿಯಾಗಿದ್ರೆ ನಿಮ್ಮ ಹತ್ರ ನೆಮ್ಮದಿಯಾಗಿರ್ತೀನಿ, ಚೆನ್ನಾಗಿ ಮಾತಾಡ್ತೀನಿ. ನನ್ನ ಮನಸ್ಥಿತಿ ನೆಮ್ಮದಿಯಲ್ಲಿಲ್ಲ ಅಂತ ಹೇಳಿದ್ರೆ ನಾನು ನೆಮ್ಮದಿಯಾಗಿರಕ್ಕಾಗಲ್ಲ, ಯಾರನ್ನೂ ನೆಮ್ಮದಿಯಾಗಿಡಲ್ಲ ಅಲ್ವಾ? ಹಾಗಾಗಿ ಆ ಮನುಷ್ಯ ಹಾಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ ಅಂತ. ಹಾಗಾಗಿ ನಿನ್ನ ಸರಿಸಮಾನ ಆಗಿರೋರ ಜೊತೆ ಮಾತಾಡ್ಬೇಕು ಹೊರತು ಇಂಥವ್ರು ನಿಮ್ಮ ಬಗ್ಗೆ ಅಸೂಯೆ ಪಟ್ಕೊಳ್ಳೋರು, ಜಗಳ ಮಾಡೋರು ಅಥವಾ ನಿಮ್ಮ ಕಾಲಿಳಿಬೇಕಂತಿರೋರು ಯಾವ ಜಾಗದಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ಇಂಥವ್ರೊಟ್ಟಿಗೆ ಮಾತಾಡ್ಬೇಡಿ. ನೋಡಿ, ಯಾವುದೇ ಒಂದು ಮೂರನೇ ವ್ಯಕ್ತಿಯಿಂದ ನಿಮ್ಮ ಸಂಬಂಧವನ್ನ ಯಾವತ್ತೂ ಕೆಡ್ಸ್ಕೋಬೇಡಿ ಅಥವಾ ಕಳ್ಕೋಬೇಡಿ. ಎಷ್ಟೋ ಸತಿ ಅನ್ಸತ್ತೆ, ಆದರೆ ಮಾತಾಡಿ ಎಷ್ಟೋ ಸಂಬಂಧವನ್ನ ಸರಿ ಮಾಡ್ಬೋದು. ಕಪಲ್ ಕೌನ್ಸಿಲಿಂಗ್ ಅಲ್ಲಿ ಸರಿ ಮಾಡ್ಬೋದು. ಹಾಗಾಗಿ ಇಂತಹದ್ದು ಯಾವುದೋ ಒಂದು ಸಹಾಯವನ್ನ ತಗೊಳ್ಳಿ. ಇಂತಹ ಒಂದು ಸಣ್ಣ ಸಣ್ಣ ಕಾರಣಕ್ಕಾಗಿ ನಿಮ್ಮ ಸಂಗಾತಿಯನ್ನ ಬಿಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಸಂಗಾತಿಯೊಟ್ಟಿಗೆ ಫಿಸಿಕಲ್ ಇನ್ವೆಸ್ಟ್‌ಮೆಂಟ್ ಮಾಡಿದ್ದೀರಾ, ಎಮೋಷನಲ್ ಇನ್ವೆಸ್ಟ್ ಮಾಡಿದ್ದೀರಾ. ಎಷ್ಟೋ ಸತಿ ನಿಮ್ಮ ಲೈಫನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಆ ವ್ಯಕ್ತಿಯೊಟ್ಟಿಗೆ ಇರ್ಬೇಕು ಅಂತ. ಮೂರನೇ ವ್ಯಕ್ತಿಗೋಸ್ಕರ ಯಾಕ್ರಿ ನಿಮ್ ಸಂಬಂಧವನ್ನ ಕಳ್ಕೊತೀರಾ? ಅಲ್ವಾ? ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.